ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ಹುಳ್ಳಿಕಾಳು ಮತ್ತು ಕೀರೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ನೀವು ಈ ಸೊಪ್ಪು ಮಾಡಿ ತುಂಬ ಚೆನ್ನಾಗಿ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಹುಳ್ಳಿಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಕಟ್ ಮಾಡಿದ್ದೀನಿ. ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಶಾಲ್ಟು, ಈ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಒಣ ತೆಂಗಿನಕಾಯಿ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡಿ ಮಾಡಿ. ಹುಳ್ಳಿಕಾಳು ತುಂಬಾ ಹೆಲ್ದಿ ಫುಡ್ಡು. ನೀರಿಗೆ ಸ್ವಲ್ಪ ಹುಳ್ಳಿಕಾಳು ತೊಳ್ಕೊಂಡು ಹಾಕ್ತಿದ್ದೀನಿ. ಅದಕ್ಕೊಂದೆರಡು ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಚೆನ್ನಾಗಿ ಹುಳ್ಳಿಕಾಳು ಬೇಯಲಿ ಅಂತ ಒಂದು 3 ವಿಷಲ್ ಕೂಗಬೇಕು ಚೆನ್ನಾಗಿ. ಅಷ್ಟಕ್ಕೆ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಚಟ್ನಿ ಮಾಡೋಕ್ಕೆ. ಸಿಮ್ ಕಡಿಮೆ ಇಟ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋಬೇಕು ಚಟ್ನಿಗೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ರುಬ್ಕೋಬೇಕು. ಈ ತರತರಿಯಾಗಿ ಬದಲು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಶಾಲ್ಟ್, ಹುಣಸೆಹಣ್ಣು, ಕಾಳುಮೆಣಸು ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ರುಬ್ಬಬೇಕು. ಚಟ್ನಿ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಈಗ ಹುಳ್ಳಿಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊ ಎತ್ಕೋಬೇಕು. ಟೊಮೊಟೊನ ಎತ್ಕೋಬೇಕು ಕಾಳಿಗೆ. ಸ್ವಲ್ಪ ಕೀರೆ ಸೊಪ್ಪು ಹಾಕಬೇಕು. ಸ್ವಲ್ಪ ಶಾಲ್ಟ್ ಹಾಕಬೇಕು. ಸ್ವಲ್ಪ ಒಂದು ವಿಜಲ್ ಕೂಗಿದ್ರೆ ಕುಕ್ಕರ್ ವಿಜಲ್ ರೆಡಿಯಾಗಿರುತ್ತೆ. ಇವಾಗ ಟೊಮೊಟೊನ ಒಂದು ಜಾರ್ಗೆ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋಬೇಕು ಚಟ್ನಿಗೆ. ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೋಬೇಕು. ಈಗ ಸೊಪ್ಪು ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈ ರಸಕ್ಕೆ, ಸೊಪ್ಪಿನ ರಸಕ್ಕೆ ನಾವು ರುಬ್ಬಿರೋ ಟೊಮೊಟೊನ ಹಾಕಬೇಕು. ಹಾಕಿ ಸ್ವಲ್ಪ ಕುದಿಸಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ, ಉಪ್ಸಾರು. ಇವಾಗ ಬಾಣಲಿಗೆ ಆಯಿಲ್ ಹಾಕಬೇಕು. ಸ್ವಲ್ಪ ಸಾಸಿವೆ,
ಮೆಣಸಿಕಾಯಿ, ಈರುಳ್ಳಿ, ಕರಿಬೇವು, ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಸೊಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ. ಈಗ ಉಪ್ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಸಾರು, ಖಾರ, ಸೊಪ್ಪಿನ ಪಲ್ಯ, ಮುದ್ದೆ, ಉಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಹುರುಳಿಕಾಳು ಎಲ್ದಿ ಫುಡ್ಡು, ತುಂಬಾ ಒಳ್ಳೆಯದು, ತಿನ್ನಬೇಕು ಹುರುಳಿಕಾಳನ್ನ ಜಾಸ್ತಿ. ಈ ರೀತಿ ಉಪ್ಸಾರು ಮಾಡಿಕೊಂಡು ಎಲ್ಲರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.